ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸ ಇತಿಹಾಸ ಬರೆಯಲಿದ್ದಾರೆ, ಹೊಸ ದಾಖಲೆ ಮಾಡಲಿದ್ದಾರೆ. ಮುಖ್ಯಮಂತ್ರಿಯವರು ನನ್ನ ದಾಖಲೆ ಮುರಿಯುವರು ಕೂಡ ಬರಬಹುದು ಎಂದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಮತ್ತೊಂದೆಡೆಯಲ್ಲಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರ ಆಕ್ರೋಶ. ಮತ್ತೊಂದೆಡೆಯಲ್ಲಿ 3 ಲಕ್ಷ ರೂಪಾಯಿ ದಾಟಲಿದೆ ಚಿನ್ನದ ಬೆಲೆ ಬಗ್ಗೆ ಶಾಕಿಂಗ್ ಭವಿಷ್ಯ, ಪ್ರಸಿದ್ಧ ಮಾರುಕಟ್ಟೆ ತಜ್ಞರ ಹೇಳಿಕೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಇನ್ನು ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ವೇಳೆ ಸಚಿವ ಸೋಮಣ್ಣ ಅವರಿಗೆ ಮುಖಭಂಗ, ಕಾರ್ಯಕ್ರಮ ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದಾರೆ. ಹೊಡೆದಾಡಿಕೊಂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು. ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ದಂತೆ ಫ್ರಿಡ್ಜ್ ಖರೀದಿ ಮಾಡಿದ ಮಹಿಳೆ. ಮತ್ತೊಂದೆಡೆಯಲ್ಲಿ ಬಾಕಿ ಕಂತಿನ ಲೆಕ್ಕ ಕೊಡಿ ಎಂದು ಬಿಜೆಪಿ ನಾಯಕರ ಆಗ್ರಹ. 5,000 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಎಂದು ಕೇಳಿದ್ದಾರೆ. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲವೆಂದ್ರೆ ಈ ಮಾಹಿತಿ ಪೂರ್ತಿ ನೋಡಿ. ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ನಾಳೆ ಹೊಸ ಇತಿಹಾಸ ನಿರ್ಮಾಣ ಮಾಡಲು ತಯಾರಾಗುತ್ತಿದ್ದಾರೆ. ಹೌದು ಸ್ನೇಹಿತರೆ, ಜನವರಿ 6ರಂದು ರಾಜ್ಯದಲ್ಲಿ ಸುದೀರ್ಘ ಅವಧಿಯ ಆಡಳಿತ ಮಾಡಿದ ಮುಖ್ಯಮಂತ್ರಿ ಎಂದು ಸಿಎಂ ಸಿದ್ದರಾಮಯ್ಯನವರು ಎನಿಸಿಕೊಳ್ಳಲಿದ್ದಾರೆ. ಹೌದು ಸ್ನೇಹಿತರೆ, ಈಗಾಗಲೇ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮವನ್ನ ನಾಳೆಯಿಂದಲೇ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದಾರೆ. ಹೌದು, ಸಿದ್ದರಾಮಯ್ಯನವರು 2013ರಿಂದ 2018ರ ಅವಧಿಯವರೆಗೆ ಅಂದ್ರೆ 1829 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದು, ನಂತರ ಮೇ 2023ರಲ್ಲಿ ಮತ್ತೊಮ್ಮೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಸಿದ್ದರಾಮಯ್ಯನವರು 2.5 ವರ್ಷ ಪೂರ್ಣಗೊಳಿಸಿದ್ದು, ಈ ಮೂಲಕ ಒಟ್ಟು 2792 ದಿನಗಳ ಕಾಲ ಆಡಳಿತ ಮಾಡಿ ದಿವಂಗತ ದೇವರಾಜ ಅರಸು ಅವರ ದಾಖಲೆಯನ್ನ ನಾಳೆ ಮುಖ್ಯಮಂತ್ರಿಯವರು ಮುರಿಯಲಿದ್ದಾರೆ. ಹೌದು ಸ್ನೇಹಿತರೆ, ಆದ್ದರಿಂದ ಜನವರಿ 6 ಮಂಗಳವಾರ ಸಿದ್ದರಾಮಯ್ಯನವರ ಅಭಿಮಾನಿಗಳು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಅಹಿಂದ ಒಕ್ಕೂಟ ಕರ್ನಾಟಕ ಆಯೋಜನೆ ಮಾಡಿರುವ ನಾಟಿ ಕೋಳಿ ಔತಣಕೂಟವು ಕೂಡ ಸೇರಿಕೊಂಡಿದೆ. ಹೌದು, ಜನವರಿ 6 ಮಂಗಳವಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಹತ್ತಿರದಲ್ಲಿ ಭಕ್ತನ ಪಾಳ್ಯದಲ್ಲಿ ಈ ಒಂದು ನಾಟಿ ಕೋಳಿ ಔತಣಕೂಟ ನಡೆಯಲಿದೆ ಎಂದು ಹೇಳಲಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಬರಬೇಕು. ಪಕ್ಷ ಭೇದ ಮರೆತು, ಆಚಾರ ವಿಚಾರ ಭೇದ ಮರೆತು ಅಹಿಂದ ಶಕ್ತಿಗಳೆಲ್ಲ ಒಂದಾಗಿ ಬರಬೇಕು ಎಂದು ಅಭಿಮಾನಿಗಳು ಕರೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸ ಇತಿಹಾಸ ಬರೆಯಲಿದ್ದಾರೆ. ದಿವಂಗತ ದೇವರಾಜ ಅರಸು ಅವರು ಸತತವಾಗಿ 7.5 ವರ್ಷ ಅಧಿಕಾರದಲ್ಲಿದ್ದರು. ಆದರೆ ಈಗ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ 5 ವರ್ಷ, ನಂತರ 2018ರಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ರಚನೆಗೊಂಡು ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈಗ ಇತ್ತೀಚೆಗೆ 2023ರ ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬಹುಮತದ ಅಧಿಕಾರಕ್ಕೆ ಬಂದಿದ್ದು, ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮತ್ತೆ ಮುಖ್ಯಮಂತ್ರಿಯಾಗಿ ಇದೀಗ 2.5 ವರ್ಷ ಕೂಡ ಪೂರ್ಣಗೊಳಿಸಿದ್ದಾರೆ. ಈ ಮೂಲಕ ಸ್ನೇಹಿತರೆ, ದೇವರಾಜ್ ಅರಸು ಅವರು ಮಾಡಿದಂತ ದಾಖಲೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ಮುರಿಯಲಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆದ ಎಂಬ ಸಾಧನೆ ನಾಳೆ ಮುಖ್ಯಮಂತ್ರಿಯವರು ಮಾಡಲಿದ್ದಾರೆ. ಇನ್ನಿದೇ ಒಂದು ವಿಚಾರ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಬೆಂಗಳೂರಲ್ಲಿ ಕಿಡಿಕಾರಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇನೋ ದೇವರಾಜ ಅರಸು ಅವರು ಮಾಡಿದ ದಾಖಲೆ ಮುರಿತಾರಂತೆ. ಯಾವ ಭಾಗ್ಯಕ್ಕೆ ಇದೆಲ್ಲ? ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಈ ದಾಖಲೆಗೆ ಮಣ್ಣು ಹೊಯ್ದುಕೊಳ್ಬೇಕು. ರಾಜ್ಯದಲ್ಲಿ ಇವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿದಂತ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ದೀರ್ಘಕಾಲ ಆಡಳಿತ ನಡೆಸಿದ್ದೇನೆ ಎಂಬುದಾಗಿ ಕೊಚ್ಚಿಕೊಳ್ಳುತ್ತಿರುವ ಸಿದ್ದರಾಮಯ್ಯನವರು ಕೆಟ್ಟ ಆಡಳಿತಕ್ಕೆ ನಿದರ್ಶನ. ಅವರ ಆಡಳಿತದ ದಾಖಲೆಗೆ ಮಣ್ಣು ಹೊಯ್ದುಕೊಳ್ಳಬೇಕು ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಆಡಳಿತಕ್ಕೆ ಸಾಕ್ಷಿಯಾಗಿದ್ದ ಕರ್ನಾಟಕ ಇಂದು ಅದಕ್ಷ ಮತ್ತು ಕೆಟ್ಟ ಆಡಳಿತಕ್ಕೆ ನಿದರ್ಶನ ಆಗಿದೆ. ದೇವರಾಜ ಅರಸು ಎಲ್ಲಿ, ಇವರೆಲ್ಲಿ? ಅರಸು ಅವರ ದಾಖಲೆ ಮುರಿಯುವುದಿರಲಿ, ರಾಜ್ಯದಲ್ಲಿ ಇವರೇ ಕಾಂಗ್ರೆಸ್ ಪಕ್ಷದ ಕೊನೆಯ ಮುಖ್ಯಮಂತ್ರಿ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಮತದಾರರು ಬುದ್ಧಿ ಕಲಿಸುತ್ತಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ನಾವೇ ಗೆಲ್ಲುತ್ತೇವೆ ಎಂದು ಹೇಳಿಕೊಳ್ಳುವ ಇವರಿಗೆ ಮತದಾರರೇ ಸರಿಯಾಗಿ ಬುದ್ಧಿ ಕಲಿಸಲಿದ್ದಾರೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 2.5 ವರ್ಷಗಳ ಆಡಳಿತ ಇತಿಹಾಸ ಸೇರುವಂತಹ ಕೆಟ್ಟ ಆಡಳಿತವಾಗಿದೆ. ಭ್ರಷ್ಟಾಚಾರ, ಕೊಲೆ, ಸುಲಿಗೆ, ಡ್ರಗ್ ಮಾಫಿಯಾ, ಮರ್ಯಾದಾ ಹತ್ಯೆ ಪ್ರಕರಣ ನಿರಂತರವಾಗಿವೆ. ಇದನ್ನು ಹತ್ತಿಕ್ಕಲು ಸಾಧ್ಯವಾಗದೆ ದಾಖಲೆಗೋಸ್ಕರ ಸಿದ್ದರಾಮಯ್ಯನವರು ಆಡಳಿತ ಮಾಡುವಂತೆ ಕಾಣುತ್ತಿದೆ. ಅಧಿಕಾರಿಗಳು ಗುಲಾಮರಾಗಿ ಹೋಗಿದ್ದಾರೆ. ಅಧಿಕಾರಿಗಳು ಇವರ ಆಡಳಿತದಲ್ಲಿ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದಾರೆ. ಸ್ವಾತಂತ್ರ್ಯ ಎಂಬುದೇ ಇಲ್ಲ. ಬ್ಯಾಟರಿ ಹಾಕಿ ಹುಡುಕಿದ್ರು ಒಬ್ಬನೇ ಒಬ್ಬ ಒಳ್ಳೆ ಅಧಿಕಾರಿ ಸಿಗೋದಿಲ್ಲ ಎಂದು ನೇರವಾಗಿಯೇ ಕಟುವಾಗಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ.
ನೀವು ಕೂಡ ಏನಾದರೂ ಚಿನ್ನ ಪ್ರಿಯರಾಗಿದ್ರೆ ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಲೇಬೇಕು. ಏಕೆಂದ್ರೆ ಸ್ನೇಹಿತರೆ 2026 ಆರಂಭವಾದಾಗಲಿಂದ ಚಿನ್ನದ ಬೆಲೆ ಇಳಿಕೆ ನೋಡಿರುವುದು ಒಂದೆರಡು ದಿನ ಮಾತ್ರ. ಆದರೆ ಈಗ ಮತ್ತೆ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆಯು ದಿನೇ ದಿನೇ ಬಿರುಗಾಳಿಯಂತೆ ಹೆಚ್ಚಾಗುತ್ತಿದೆ. ಇಂದಿನ ಬೆಲೆ ತಿಳಿದ್ರೆ ನಿಮಗೆ ಶಾಕ್ ಆಗುವುದು ಮಾತ್ರ ಗ್ಯಾರಂಟಿ. ಹೌದು ಸ್ನೇಹಿತರೆ, ಮಹಿಳೆಯರ ಪಾಲಿಗೆ ಇದು ದೊಡ್ಡ ಶಾಕಿಂಗ್ ಸುದ್ದಿ. ಚಿನ್ನದ ಬೆಲೆಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಹೌದು, 24 ಕ್ಯಾರೆಟ್ ಚಿನ್ನ ಪ್ರತಿ ಗ್ರಾಮು ನಿನ್ನೆ 13,582 ರೂಪಾಯಿ ಇತ್ತು. ಇದೀಗ 13,740. ಅಂದ್ರೆ ಒಂದೇ ದಿನದಲ್ಲಿ 1 ಗ್ರಾಮ್ನಲ್ಲಿ 158 ರೂಪಾಯಿ ಏರಿಕೆ. ಅಂದ್ರೆ ಸ್ನೇಹಿತರೆ 10 ಗ್ರಾಮ್ ಚಿನ್ನ ಇದೀಗ 1,37,400 ರೂಪಾಯಿ ಆಗಿದೆ. ಶೀಘ್ರವೇ ಚಿನ್ನದ ಬೆಲೆ ಮತ್ತೊಮ್ಮೆ 1,40,40,000 ದಾಟಲಿದೆ. ಹೌದು ಸ್ನೇಹಿತರೆ, 1,40,000ದಿಂದ ಕುಸಿದು ಚಿನ್ನ 1,35,000 ಬಂದಿದ್ದು ಈಗ ಮತ್ತೊಮ್ಮೆ 1,40,000 ಗಡಿ ದಾಟಲು ಚಿನ್ನ ಮತ್ತೆ ಮೇಲೆ ಏರಿಕೆ ಆಗ್ತಾ ಇದೆ. ಅದೇ ರೀತಿ ಬೆಳ್ಳಿ ಬೆಲೆಗಳು ಕೂಡ ಏರಿಕೆ ಕಾಣುತ್ತಲಿವೆ ಸ್ನೇಹಿತರೆ. ಅಂದ ಹಾಗೆ ಚಿನ್ನದ ಬೆಲೆ 3 ಲಕ್ಷ ದಾಟಲಿದೆ ಎಂದು ಆರ್ಥಿಕ ತಜ್ಞರೊಬ್ಬರು ಈಗ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಬಂಗಾರ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ. ಇಂದು ಹೆಣ್ಣು ಮಕ್ಕಳಿಗೆ ಆಭರಣ ಕ್ರೇಜ್ ಆದ್ರೆ ಹೂಡಿಕೆದಾರರಿಗೆ ಚಿನ್ನ ಅಂದ್ರೆ ಲಾಭದ ಗಣಿಯಾಗಿದೆ. ಇನ್ನು ಷೇರು ಮಾರುಕಟ್ಟೆ ಅಂದ್ರೆ ಕೆಲವರು ರಿಸ್ಕ್ ಜಾಸ್ತಿ ಅಂತಾರೆ, ಆದರೂ ಕೂಡ ಲಾಭನೂ ಇರುತ್ತೆ ಅಂತಾರೆ. ಆದರೆ ಸಾಮಾನ್ಯವಾಗಿ ಸ್ನೇಹಿತರೆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೇನೆ ಬೆಸ್ಟ್ ಎಂದು ಪ್ರತಿಯೊಬ್ಬರು ಇಂದು ಚಿನ್ನ ಹೂಡಿಕೆ ಮಾಡ್ತಿದ್ದಾರೆ. ಆದ್ರೆ ಇದೇ ಮಧ್ಯೆ ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞ ಎನಿಸಿಕೊಂಡಿರುವ ಎಡ್ ಆರ್ಡೆನಿ ಅವರು ಹೇಳಿರುವ ಭವಿಷ್ಯ ಕೇಳಿದ್ರೆ ನಿಮ್ಮ ತಲೆ ಗಿರ್ ಅನ್ನುತ್ತೆ. ಯಾಕಂದ್ರೆ ಸ್ನೇಹಿತರೆ ಇವರು ನುಡಿದಿರುವ ಭವಿಷ್ಯದ ಪ್ರಕಾರ 2029 ವೇಳೆಗೆ ಚಿನ್ನದ ಬೆಲೆ ಮತ್ತು ಅಮೆರಿಕದ S&P 500 ಸೂಚ್ಯಂಕ ಏರಿಕೆಯಾಗಿ $10,000 ತಲುಪುತ್ತಂತೆ. ಅಂದ್ರೆ ಭಾರತದ ಲೆಕ್ಕದಲ್ಲಿ ನೋಡಿದ್ರೆ 10 ಗ್ರಾಮ್ ಚಿನ್ನದ ಬೆಲೆ 3,10,000 ದಾಟಬಹುದು. ಅಂದ್ರೆ ಈಗ ಏನು 1,37,000 ಇದೆ, ಇದು ಮುಂದಿನ ದಿನಗಳಲ್ಲಿ 3,10,000 ರೂಪಾಯಿ ಆಗುತ್ತಂತೆ ಸ್ನೇಹಿತರೆ. 2029 ಹೊತ್ತಲ್ಲಿ ಚಿನ್ನದ ಬೆಲೆ 3 ಲಕ್ಷ ಗಡಿ ದಾಟುತ್ತೆ ಎಂದು ಈಗಲೇ ಇವರು ಭವಿಷ್ಯ ನುಡಿದಿದ್ದಾರೆ ಸ್ನೇಹಿತರೆ. ಬರೀ ಚಿನ್ನ ಮಾತ್ರವಲ್ಲ, ಷೇರು ಮಾರುಕಟ್ಟೆ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆ ಆಗುತ್ತೆ ಎಂದು ಇವರು ಹೇಳಿಕೆಯನ್ನು ಕೊಟ್ಟಿದ್ದು. ಹಾಗಾಗಿ ಈಗ ಹೂಡಿಕೆ ಮಾಡಿದ್ರೆ ಮುಂದಿನ 5 ವರ್ಷದಲ್ಲಿ ದುಡ್ಡು ಡಬಲ್ ಆಗೋ ಚಾನ್ಸು ಜಾಸ್ತಿ ಇದೆ ಎಂದು ಅವರು ಹೇಳಿದ್ದಾರೆ ಸ್ನೇಹಿತರೆ. ಆದ್ರೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಯಾವ ಸಮಯದಲ್ಲಿ ಏನಾಗುತ್ತೆ ಎಂಬುದು ಯಾರು ಕೂಡ ಗೆಸ್ ಮಾಡೋಕೆ ಆಗೋಲ್ಲ. ಹಾಗಾಗಿ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಏರಿಕೆ ಆಗಬೇಕೋ ಇಳಿಕೆ ಆಗಬೇಕೋ ಅದನ್ನ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇಂದು ಕೊಪ್ಪಳದ ಹಿಟ್ನಾಳ್ ಗ್ರಾಮದಲ್ಲಿ ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ವೇಳೆ ಪ್ರೋಟೋಕಾಲ್ ವಿಚಾರ ಕುರಿತಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ಗಲಾಟೆ ನಡೆದು ಹೋಗಿದ್ದು, ಈ ಒಂದು ಗದ್ದಲದಿಂದ ಕೇಂದ್ರದ ಸಚಿವ ಸೋಮಣ್ಣವರು ಕಾರ್ಯಕ್ರಮವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ರೈಲ್ವೆ ಮೇಲ್ಸೇತುವೆ ಶಂಕುಸ್ಥಾಪನೆ ವೇಳೆ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಪ್ರೋಟೋಕಾಲ್ ವಿಚಾರ ಕುರಿತಂತೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದ್ದು, ಇದರಿಂದ ಸೋಮಣ್ಣವರು ಸಿಟ್ಟಿಗೆದ್ದು ಕಾರ್ಯಕ್ರಮದಿಂದ ಅರ್ಧಕ್ಕೆ ನಿರ್ಗಮನವಾಗಿದ್ದಾರೆ. ಹೌದು, ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ನಡೆದಂತ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇಳೆ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ ಸ್ನೇಹಿತರೆ. ಸೋಮಣ್ಣವರ ಎದುರೇ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಹಾಗೂ ಪ್ರೋಟೋಕಾಲ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಶಿವರಾಜ ತಂಗಡಿಗೆ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ಹೆಸರೇ ಇಲ್ಲ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಸ್ವತಃ ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ಅವರು ಕೂಡ ನಿಯಮ ಉಲ್ಲಂಘನೆ ಮಾಡಿದ್ದೀರೆಂದು ಆರೋಪಿಸಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕೆಲ ಕಾರ್ಯಕರ್ತರು ಕುರುಚಿ ಎಸೆಯಲು ಕೂಡ ಯತ್ನಪಟ್ಟಿದ್ದು, ಇದರಿಂದ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿ ಹೋಗಿತ್ತು. ಹೌದು ಸ್ನೇಹಿತರೆ, ಸಚಿವ ಸೋಮಣ್ಣವರ ಕಾರಿನ ಮುಂಭಾಗ ಕುಳಿತು ಕೂಡ ಹಲವರು ಪ್ರತಿಭಟನೆ ಮಾಡಿದ್ದಾರಂತೆ. ಸುದ್ದಿಗಾರರ ವರದಿಯ ಪ್ರಕಾರ ಸೋಮಣ್ಣವರು ಶಂಕುಸ್ಥಾಪನೆಗೆ ಬರುತ್ತಿದ್ದಂತೆ ಅದನ್ನ ಅಡ್ಡ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ಮಧ್ಯೆ ವೇದಿಕೆ ಬಳಿ ಸೋಮಣ್ಣವರು ಇಂತಹ ಕಾರ್ಯಕ್ರಮಗಳಲ್ಲಿ ಪಟಾಲಮ್ಮ ತೆಗೆದುಕೊಂಡು ಗಲಾಟೆ ಮಾಡಬೇಡಿ ಎಂದು ಹೇಳಿದ್ದು, ಇದರಿಂದ ಶಿವರಾಜ ತಂಗಡಿಗೆಯವರು ಮತ್ತಷ್ಟು ಕೆರಳಿದ್ದಾರೆ. ಇದೇ ಪರಿಣಾಮ ವೇದಿಕೆಯ ಬಳಿಯ ಇಬ್ಬರ ಬೆಂಬಲಿಗರ ನಡುವೆ ತೀವ್ರ ವಾಗ್ವಾದ ನಡೆದು ಹೋಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೈ ಮಿಲಾಯಿಸಿ ಮಾತಿನ ಚಕಮಕಿಯೂ ಕೂಡ ಜೋರಾಗಿತ್ತು ಎಂದು ಹೇಳಲಾಗಿದೆ. ಈ ಒಂದು ಗಲಾಟೆ ತೀವ್ರಗೊಳ್ಳುತ್ತಿದ್ದಂತೆ ಸಚಿವ ಸೋಮಣ್ಣವರು ಕಾರ್ಯಕ್ರಮವನ್ನು ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಹೋಗಿದ್ದಾರೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಬನ್ನಿದೀಗ ಕೊನೆ ಮಾಹಿತಿಗೆ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಹಲವು ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ರಾಜ್ಯದ ಹಣಕಾಸು ಇಲಾಖೆ ಡಿಸೆಂಬರ್ 16ರಿಂದಲೇ ಹಣ ಬಿಡುಗಡೆ ಮಾಡುತ್ತಿದ್ದು, ಈ ಒಂದು ಹಣ ಇದೀಗ ಕೆಲ ಫಲಾನುಭವಿಗಳಿಗೆ ಜಮಾವಾಗಿದೆ. ಇನ್ನು ರಾಯಚೂರಿನ ಸಿಂಧನೂರಿನಲ್ಲಿ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ದಂತೆ ಫ್ರಿಡ್ಜ್ ಕೂಡ ಖರೀದಿ ಮಾಡಿದ್ದಾರೆ. ಸದ್ಯ ಈ ಒಂದು ವಿಚಾರವೂ ಕೂಡ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದ್ದು, ಇದೇ ಮಧ್ಯೆ ಮಹಿಳೆ ಫ್ರಿಡ್ಜ್ ಖರೀದಿ ಮಾಡಿದ್ದಾರೆ ಎಂದು ಹೇಳಿ ಲೆಕ್ಕ ಮರೆಸಬೇಡಿ ಎಂದು ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ.
ಕಳೆದ ವರ್ಷದ ಹಳೆಯ ಬಾಕಿ ಕಂತು ಫೆಬ್ರವರಿ ಮಾರ್ಚ್ ತಿಂಗಳ 4,000 ರೂಪಾಯಿ ಮೊದಲು ಜಮೆ ಮಾಡಿ ಆ ಬಗ್ಗೆ ಲೆಕ್ಕ ಕೊಡಿ ಎಂದು ಸಚಿವಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಬಿಜೆಪಿ ನಾಯಕರು ಟ್ವೀಟ್ ಮಾಡಿ ಆಗ್ರಹ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಆ ಒಂದು ಟ್ವೀಟ್ ನಲ್ಲಿ ಸಚಿವಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಫ್ರಿಡ್ಜ್ ತೋರಿಸಿ ಲೆಕ್ಕ ಮರೆಸಬೇಡಿ, ನಮಗೆ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ 4,000 ರೂಪಾಯಿ ಹಣ ಹಾಕಿಲ್ಲ, ಆ ಒಂದು 5,000 ಕೋಟಿ ಎಲ್ಲಿಗೆ ಹೋಯಿತು ಎಂಬುದನ್ನು ಬಹಿರಂಗಪಡಿಸಿ ಎಂದು ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. 5,000 ಕೋಟಿ ಗುಳುಂ ಮಾಡಿ ಇದೀಗ ಫ್ರಿಡ್ಜ್ ತೋರಿಸಿ ನಾಟಕವಾಡುವುದು ರಾಜ್ಯದ ಮಹಿಳೆಯರಿಗೆ ಮಾಡುತ್ತಿರುವ ಅವಮಾನ. ನುಡಿದಂತೆ ನಡೆದಿದ್ದೇವೆ ಎನ್ನುವ ಧೈರ್ಯ ನಿಮಗಿದ್ರೆ ಮೊದಲು 5,000 ಕೋಟಿ ಲೆಕ್ಕ ಕೊಡಿ ಎಂದು ಒತ್ತಾಯಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಕೆಲ ಫಲಾನುಭವಿಗಳಿಗೆ ಇತ್ತೀಚೆಗೆ 2,000 ರೂಪಾಯಿ ಜಮೆ ಆಗಿದೆ. ಅಂದ್ರೆ ಹಾವೇರಿ ಜಿಲ್ಲೆ ಫಲಾನುಭವಿಗಳಿಗೆ ಡಿಸೆಂಬರ್ 29ರಿಂದಲೇ ಜಮೆ ಆಗುತ್ತಿದ್ರೆ, ಇತ್ತ ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಕೆಲ ಫಲಾನುಭವಿಗಳಿಗೆ ಜನವರಿ 1ರಿಂದಲೇ ಹಣ ಜಮೆ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಮಾಹಿತಿಗಳು ಬೇಕಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.